ಹೇಳಿ, ಕೊಂದವರು ಯಾರು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ? ಈಗಾಗಲೇ ನಾವೇನು ಕೊಂದವರು ಯಾರು ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಈ ಒಂದು ಹೋರಾಟವನ್ನು ಮೌನ ಮೆರವಣಿಗೆ ಮುಖಾಂತರ ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಮಗೆಲ್ಲರೂ ನಿಮಗೂ ಕೂಡ ಮೀಡಿಯಾಗಳಿಗೆ ಗೊತ್ತುಂಟು. ನಾವು ಎಷ್ಟು ಅಂದರೆ ಏನು ಪದ್ಮಲತಾ ಪ್ರಕರಣದಿಂದ ಹಿಡಿದು ವೇದವತಿ ಪ್ರಕರಣ ನಿರಂತರವಾಗಿ ಹೋರಾಟ ಮಾಡ್ತೀವಂತ ಬಂದಿರೋರು. ಈಗ ಏನಾಗಿದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಹೋರಾಟದ ಆಗ್ರಹಕ್ಕಾಗಿಯೇ ಅವನು SIT ಅನ್ನೋಂಥದ್ದು ಒಂದು ವಿಶೇಷ ತನಿಖೆ ತಂಡವನ್ನು ರಚನೆ ಮಾಡಿದ್ವಿ. ಈಗ ವಿಶೇಷ ತಂಡ ಏನು ರಚನೆ ಮಾಡಿದ್ದ ಅದು ಹಲವಾರು ಈ ಪ್ರಕರಣಕ್ಕೆ ಸಂಬಂಧಪಟ್ಟು ತನಿಖೆಗಳನ್ನು ಮಾಡಿದೆ. ಆ ತನಿಖೆಗಳಲ್ಲಿ ಏನು ಸ್ಪಷ್ಟವಾದ ತೀರ್ಮಾನ ಏನಾಗಿದೆ ಅಂತ ಹೇಳಿ ನಮಗೆ ಯಾರಿಗೂ ಗೊತ್ತಿಲ್ಲ. SIT ಹೇಳಬೇಕಾಗಿದೆ. ನಾವು ಕೇಳುವಂಥದ್ದು ಇಷ್ಟು SIT ತನಿಖೆಗೆ ಇಷ್ಟು ದಿನ ಆದ್ರೂ ಕೂಡ ಅಲ್ಲಿ ಇಂಥ ಪ್ರಕರಣಗಳು ನಡೆದಿದ್ದೇ ಹೌದಾದರೆ ಅದಕ್ಕೆ ಬೇಕಾದ ಸಾಕ್ಷಿಗಳಿದೀಗ ಸೌಜನ್ಯ ಪ್ರಕರಣ ಆಗಿರ್ಬೋದು ಅಥವಾ ವೇದವಲ್ಲಿ ಇರ್ಬೋದು, ಪದ್ಮನಾಭ ಎಲ್ಲ ಕೂಡ ಸಾಕ್ಷಿಗಳಿರುವಾಗ ನಾವು ಕೇಳುವಂಥ ಪ್ರಶ್ನೆ ಇಷ್ಟು ಇರುವಾಗ ಇದು ಇವತ್ತು ಪತ್ತೆಯಾಗದ ಪ್ರಕರಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಘಟನೆಗಳು ನಡೆದಾಗ ಈ ನಿಜವಾದ ಆರೋಪಿಗಳು ಯಾರು? ಒಂದು ಘಟನೆ ಆಗಬೇಕಾದ್ರೆ ಆರೋಪಿ ಇರಲೇಬೇಕಾಗ್ತದೆ. ನಾವು ಕೇಳುವಂಥ ಪ್ರಶ್ನೆಗಳು ಈ ಆರೋಪಿಗಳು ಯಾರು? ಅಥವಾ SIT ತನಿಖೆ ಆದರೂ ಕೂಡ ಆರೋಪಿಗಳನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ಇದು ಅಧಿಕಾರಿಗಳನ್ನು ನಿಷ್ಪಷ್ಟವಾಗಿ ತನಿಖೆ ಮಾಡಲಿಕ್ಕೆ ಈ ಪ್ರಭುತ್ವ ಬಿಡ್ತಾ ಇರುವಂಥ ಪ್ರಶ್ನೆಯನ್ನು ಕೂಡ ನಾವು ಕೇಳ್ತಿದ್ವಿ. ಯಾಕಂತ ಹೇಳಿದ್ರೆ ಪ್ರಭುತ್ವ ಅನ್ನುವಂಥದ್ದು ಯಾವ ರಾಜ್ಯಕ್ಕೆ ಆಡಳಿತ ಮಾಡ್ತಾ ಇರಲಿ, ಅಧಿಕಾರಿಗಳನ್ನು ತಡೆ ಹಿಡಿಯುವಂಥದ್ದು ಅಥವಾ ತನಿಖೆಯಿಂದ ಬರುವಂತಹ ಏನು ಸತ್ಯಾಂಶಗಳನ್ನು ಹೊರಗಡೆ ಬಿಡದೇನೆ ಇವತ್ತು ಈ ಕೊಂದವರು ಯಾರು ಅನ್ನೋ ಪ್ರಶ್ನೆ ಲಕ್ಷಾಂತರ ಜನರಲ್ಲಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಈ ಪ್ರಭುತ್ವ ಕೊಡಬೇಕಾಗಿದೆ, ಅಥವಾ SIT ತನಿಖೆ ಏನಿದೆ ಅದು ಕೂಡ ಈ ಉತ್ತರವನ್ನು ಕೊಡಬೇಕಾಗಿದೆ. ನಾವು ಹೇಳುವಂಥದ್ದು ಯಾರು ಆರೋಪಿಗಳು ಇದ್ದಾರ ಅವರನ್ನು ಪತ್ತೆ ಹಚ್ಚಿ, ಯಾವುದೇ ಇರ್ಬೋದು, ಯಾರೇ ಇರ್ಬೋದು, ತಪ್ಪಿದಸ್ತರು ಯಾರಾಗ್ಲೂ ಕಾನೂನು ಅಡಿಯಲ್ಲಿ ಅವರು ಶಿಕ್ಷೆಗೆ ಅರ್ಹರೇ. ಹಾಗಾಗಿ ನಾವು ಹೇಳುವಂಥದ್ದು ಯಾರಿಗೆ ಎಷ್ಟೇ ಸನ್ಮಾನ ಮಾಡಲಿ, ಇವತ್ತು ಏನಾಗಿದೆ ಅಂತ ಹೇಳಿ ಆರೋಪಿಗಳನ್ನೇ ಸನ್ಮಾನ ಮಾಡೋದರ ಮುಖಾಂತರ ಈ ಸರ್ಕಾರ ಯಾವ ಸಂದೇಶವನ್ನು ಕೊಡ್ತಾ ಇದೆ ಜನರಿಗೆ ಅನ್ನೋ ಪ್ರಶ್ನೆ ನಾವು ಕೇಳಬೇಕಾಗಿದೆ. ಹಾಗಾಗಿ ನಾವು ಕೇಳುವಂಥದ್ದು ಕೊಂದವರು ಯಾರು, ಈ ಕೊಂದವರು ಯಾರು ಅನ್ನೋದಕ್ಕೆ ಯಾರು ಅಂತ ಹೇಳಿ ಪ್ರಭುತ್ವ ಮತ್ತು ಈ ಆಡಳಿತ ಅಧಿಕಾರಿಗಳೇನಿದೆ, ವಿಶೇಷ ತಂಡ ಅಧಿಕಾರಿಗಳು ಅವರು ಸ್ಪಷ್ಟವಾದ ಉತ್ತರವನ್ನು ನೀಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸುತ್ತೇವೆ. ನಾನು ಈಶ್ವರಿ ಶಂಕರ್, ಪದ್ಮುಂಜ ಜನವಾದಿ ಮಹಿಳಾ ಸಂಘದ ಮುಂದ ಕುಟುಂಬದ ಜೊತೆ ನಾವೆಲ್ಲರೂ ಕೂಡ ಧ್ವನಿ ಹಾಕೊಂಡಿದ್ದೀವಿ. ಕೊಂದವರು ಯಾರು ಕಾರ್ಯಕ್ರಮದ ಬಗ್ಗೆ ನಾವು ಕೊಂದವರು ಯಾರು ಆಂದೋಲನ ಶುರು ಮಾಡಿ 5 ತಿಂಗಳಾಯಿತು. SIT ರಚನೆ ನಾವೊಂದು 5 ತಿಂಗಳಾಯಿತು ಕೊಂದವರು ಯಾರು ಆಂದೋಲನ ಶುರು ಮಾಡಿ. SIT ರಚನೆ ಆದಮೇಲೆ ಅದು ಸರಿಯಾಗಿ ಹೆಣ್ಮಕ್ಳು ಪ್ರಕರಣಗಳನ್ನ ಇಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಹೆಣ್ಮಕ್ಳು ಪ್ರಕರಣಗಳನ್ನ ಸರಿಯಾಗಿ ತಗೊಳ್ತಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಈ ಕೊಂದವರು ಯಾರು ಆಂದೋಲನ ಶುರು ಮಾಡಿದ್ವಿ. ಅದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾದ್ಮೇಲೆ ಇವತ್ತು ಬೆಳ್ತಂಗಡಿಯಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದ್ದೀವಿ, ಮಹಿಳಾ ನ್ಯಾಯ ಸಮಾವೇಶ ಅಂತ.
ಇವತ್ತು ಒಂದು ಮಾರಿಗುಡಿಯಿಂದ ಜಾಥಾ ಮಾಡ್ತಾ ಇದ್ದೀವಿ, ಮಹಿಳೆಯರ ಜಾಥಾ ಆದಮೇಲೆ ಇಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಒಂದು ಮಹಿಳಾ ಸಭೆ ನಡೀತಾ ಇದೆ, ಮಹಿಳೆಯರದೇ ಸಭೆ ಇದು. ಅಲ್ಲಿ ಸಭೆ ನಂತರ ನಾವು SITಗೆ ಒಂದು ಆಗ್ರಹ ಪತ್ರವನ್ನು ಕೊಡ್ತಾ ಇದ್ದೀವಿ, ಹಾಗೆ ತಹಸೀಲ್ದಾರ್ಗೂ ಒಂದು ಆಗ್ರಹ ಪತ್ರವನ್ನು ಕೊಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ನಾವು ವಿವಿಧ ಹಕ್ಕೊತ್ತಾಯಗಳನ್ನ ಅವರಿಗೆ ಮಾಡ್ತಾ ಇದ್ದೀವಿ. ಅಂದರೆ ಒಂದು ನಮ್ಮ ಏನು ಇಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಕೊಲೆಗಳು, ಮಹಿಳೆಯರ ಮೇಲೆ ನಡೆದಿರುವಂಥ ಅತ್ಯಾಚಾರಗಳು, ಕೊಲೆಗಳು, ಅಸಹಜ ಸಾವುಗಳು ಮತ್ತು ನಾಪತ್ತೆ ಪ್ರಕರಣಗಳೇನಿವೆ ಇವೆಲ್ಲವೂ ಕೂಡ ಸಮಗ್ರವಾಗಿ, ನಿಷ್ಪಕ್ಷಪಾತವಾಗಿ ಮತ್ತು ಯಾರು ಒತ್ತಡಕ್ಕೂ ಮಣಿದಿರ SIT ತನಿಖೆ ಮಾಡಬೇಕು, ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಈ ಆಗ್ರಹ ಪತ್ರವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಯಾರು ದೂರು ಕೊಡ್ತಾರೆ ಮತ್ತು ಯಾರು ಸಾಕ್ಷಿದಾರರಾಗಿ ಬರ್ತಾರೆ ಅವರಿಗೆ ಸಂಪೂರ್ಣವಾಗಿ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಸಂಪೂರ್ಣವಾಗಿ ರಕ್ಷಣೆ ಕೊಡಬೇಕು ಮತ್ತು ಅವರಿಗೆ ಒಂದು ಭಯಮುಕ್ತ ವಾತಾವರಣ ಕಲ್ಪಿಸ್ಕೊಡ್ಬೇಕು ಅಂತ ಕೂಡ SIT ಅವರಿಗೆ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿಯ ಒತ್ತಡವನ್ನು SIT ಮೇಲೆ ಹಾಕಬಾರ್ದು ಅನ್ನೋ ಒಂದು ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಒಂದು ಏನು ವ್ಯವಸ್ಥೆ ಇದೆ, ಇಲ್ಲಿವರೆಗೂ ಯಾಕೆ ಇದನ್ನು ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ಟಿಸಿಲ್ಲ ಈ ಪ್ರಕರಣಗಳಿಗೆ ಅನ್ನೋದನ್ನು ನಾವು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಕರಣಗಳು ನಿಮ್ದು ಸೈನ್ ದೇರ್ ಡೌನ್ ಮೀಡಿಯಾದವರು ಅದನ್ನೇ ಫೋಕಸ್ ಮಾಡ್ತಾರೆ. ಹೌದು, ಗಂಡಸರೆಲ್ಲ ಹಿಂದೆ ಹೊಂಟೋಗ್ಬಿಟ್ಟು ಒಳ್ಳೇದು. ಈಗೆಲ್ಲ ಅಣ್ಣ ಸ್ವಲ್ಪ ಹಿಂದೆ ಹೋಗ್ಬಿಡಿ ಅಲ್ಲ. ಮೇಡಮ್ ಇದು ಮಾತಾಡಿ ಇವತ್ತಿಂದು
ಧನ್ಯವಾದಗಳು.